ನಮಸ್ಕಾರಗಳು. ಬರುವ 9ನೇ ತಾರೀಕಿನಂದು ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ 151 ಶಿಕ್ಷಕರ ಪುರಸ್ಕಾರ ಮತ್ತು ಸನ್ಮಾನ ಜರುಗುತ್ತಿದೆ. ಕಲಿಕಾ ಸ್ನೇಹಿ 2025 ಇಂಥ ಒಂದು ಪುರಸ್ಕಾರವನ್ನು ನೀಡಿ ಶಿಕ್ಷಕರಿಗೆ ಗೌರವಿಸುತ್ತೇವೆ. ಈ ಶಿಕ್ಷಕರಿಗೆ ಅಂಗನವಾಡಿಯಿಂದ PG ಮಟ್ಟದವರಿಗೆ ಶಿಕ್ಷಕರನ್ನು ನಮ್ಮ ಸರ್ಕಾರಿ ಶಿಕ್ಷಕರ ಸಂಘಗಳಿರ್ಬೋದು, ಅದು ಪ್ರಾಥಮಿಕ ಶಿಕ್ಷಕರ ಸಂಘ ಆಗಿರ್ಬೋದು, ಪ್ರೌಢಶಾಲೆ ಶಿಕ್ಷಕರ ಸಂಘ ಆಗಿರ್ಬೋದು, PUC ಶಿಕ್ಷಕರ ಸಂಘ ಆಗಿರ್ಬೋದು, ಡಿಗ್ರಿ ಶಿಕ್ಷಕರ ಸಂಘ ಆಗಿರ್ಬೋದು, ಯೂನಿವರ್ಸಿಟಿ ಶಿಕ್ಷಕರ ಸಂಘ ಆಗಿರ್ಬೋದು, ಇದರ ಒಟ್ಟಿಗೆ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಪೊಲೀಸ್ ಟ್ರೈನಿಂಗ್ ಆಗಿರ್ಬೋದು, ನರ್ಸ್ ಟ್ರೈನಿಂಗ್ ಆಗಿರ್ಬೋದು, ಮತ್ತು SSLC ಬೋರ್ಡ್ನಿಂದ ಏನು ಟೈಪಿಂಗ್ ಸೆಂಟರ್ ಕೊಟ್ಟಿರುತ್ತೆ ಅಂಥ ಪ್ರಾಂಶುಪಾಲರಾಗಿರ್ಬೋದು, ಮತ್ತು ಒಟ್ಟಾರೆ ಏನು ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾರೆ ಅಂಥವರಿಗೆ ಇವರಿಂದ ನಾವು ಗುರುತಿಸಲ್ಪಟ್ಟು ನಾವು ಅವರಿಗೆ ಸನ್ಮಾನದ ಜೊತೆಗೆ ಒಂದು ಪುರಸ್ಕಾರವನ್ನು ನೀಡುತ್ತೇವೆ. ಅದು ಎಂಥ ಪುರಸ್ಕಾರ ಅಂದರೆ ಅವರಿಗೆ ಗೌರವವಾದಂಥ ಮಾತುಗಳಿರ್ತವೆ. ಅದರೊಳಗೆ ಅವರ ಫೋಟೋವನ್ನು ಹಾಕಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರ ಸಹಿಯೊಂದಿಗೆ ನಮ್ಮ ಎಲ್ಲ ಇವತ್ತು ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಆಗಿರ್ಬೋದು, ಸಂಗಮೇಶ್ವರ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಸುಜಯ್ ಆಗಿರ್ಬೋದು, ಇಂಥವು ಅನೇಕ ನಮ್ಮ ಸರ್ಕಾರದ ಸಂಘಟನೆಗಳ ವತಿಯಿಂದ ಏನು ಆಯೋಜನೆ ಮಾಡ್ತಾರೆ ಇಂಥ ಸಂಘವನ್ನು ನಾವು ಇವತ್ತೇನು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಅಪ್ಪಾಜಿಯವರ ಒಂದು ನೇತೃತ್ವ ವಹಿಸಿಕೊಂಡು ಮತ್ತು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಲಬುರಗಿ ಭೂಮಿಯ ಒಂದು ಶಕ್ತಿಯಾದ ಈ ನೆಲದ ಒಂದು ಆದಿ ದೇವತೆಯಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಆದರಾದ ಮಾತೋಶ್ರೀ ದ್ರಾಕ್ಷಿಣಿ ಅಮ್ಮಾಜಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ಅದರ ಜೊತೆಯಾಗಿ ಇನ್ನೂರು ಗಣ್ಯ ವ್ಯಕ್ತಿ ಮತ್ತು ಪರಮ ಪೂಜ್ಯರಾದ ಖಾಜಾ ಬಂದೇ ನವಾಜ್ ಸಂಸ್ಥಾನದ ಡಾಕ್ಟರ್ ಮುಸ್ತಫಾ ಸರ್ ಅವರು ಕೂಡ ಗೌರವ ಉಪಸ್ಥಿತಿ ವಹಿಸ್ಕೊಳ್ತಿದ್ದಾರೆ. ಅದರ ಜೊತೆಗೆ ಇವತ್ತೇನು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದ ಮಾನ್ಯರಾದ ಶ್ರೀ ರಾಧಾಕೃಷ್ಣಜಿಯವರು, ಮತ್ತು ಅದರ ಜೊತೆಗಾಗಿ ಕನೀಶ್ ಫಾತಿಮಾಜಿಯವರು, ಅದ್ರ ಜೊತೆಯಾಗಿ ಮತ್ತು ಮಾಜಿ AKRDB ಅಧ್ಯಕ್ಷರಾದ ಅಪ್ಪುಗೌಡ ಅವರಾಗಲಿ, ಮತ್ತು ನಮ್ಮೆಲ್ಲ ನಾಯಕರಾದ ನಮ್ಮ ಒಡನಾಟದಲ್ಲಿರುವ ನನ್ನ ಆತ್ಮೀಯರಾದ ಶ್ರೀಮಾನ್ಯ ಸುಶೀಲ್ ನಮೋಸಿಯವರಾಗಿರ್ಬೋದು, ಮುಲ್ಗೆ ಸರ್ ಆಗಿರ್ಬೋದು, ನಮ್ಮ ಸೋದರಾದ ಶ್ರೀ ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲರೂ ಒಂದು ಮಂದಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಎಲ್ಲ ನನ್ನ ಸಮಾಜದ ವಿವಿಧ ವರ್ಗಗಳಿಗೆ ನಾಗರಿಕರಿಗೆ ನಾನು ಮನವಿ ಮಾಡ್ಕೊತೀನಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ ಮತ್ತು ಶಿಕ್ಷಕರಿಗೆ ನಿಮ್ಮ ತನುಮನ ಧನವನ್ನು ಹಾರೈಸಿ ಪ್ರೀತಿಯಿಂದ ಗೌರವ ಕೂಡ ಬನ್ನಿ ಅಂತ ಹೇಳಿ ಮತ್ತು ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಮಸ್ಕಾರ. ನಮ್ಮ ಹೆಸರು ಸುನೀಲ್ ಕುಮಾರ್ ಅಂತ. ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಜಯ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಕಲಿಕಾ ಸ್ನೇಹಿ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಲ್ರೆಡಿ ಈಗ ಈ ಶಿಕ್ಷಕರ ದಿನಾಚರಣೆ ಆಲ್ಮೋಸ್ಟ್ 1.5 ತಿಂಗಳ ಹಿಂದೆ ಆಗಿತ್ತು. ಬಟ್ ಸರ್ಕಾರದ ಗಣತಿಗೋಸ್ಕರ ಎಲ್ಲ ಶಿಕ್ಷಕರು ತಮ್ಮ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದರು. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ವೇಟ್ ಮಾಡಿ ಈ ಬರುವ ನವೆಂಬರ್ 9ನೇ ತಾರೀಕು ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಶಿಕ್ಷಕರ ದಿನಾಚರಣೆ ಜೊತೆಗೆ ಒಳ್ಳೆಯ ಸಂಸ್ಥೆಗಳನ್ನು ಗುರುತಿಸಿಕೊಂಡು ಆ ಸಂಸ್ಥೆಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಆ ಸಂಸ್ಥೆಯ ಸಿಬ್ಬಂದಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಈ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ವತಿಯಿಂದ ನಾವು ಅಳವಡಿಸ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಮಾಧ್ಯಮದ ಮೂಲಕ ತಮ್ಮ ಮುಂದೆ ನಾವೆಲ್ಲ ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ವತಿಯಿಂದ
ಎಲ್ಲರಿಗೂ ಹೃತ್ಪೂರ್ವಕ ಆಧಾರದ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ಒಂದು ವಿನಂತಿ. ಪ್ರಶಸ್ತಿ ಅಂದರೆ ಒಳ್ಳೆಯ ಶಿಕ್ಷಕರನ್ನು ಆಯಾ ಸಂಘ ಸಂಸ್ಥೆಗಳ ಮೂಲಕ ಆಯ್ಕೆ ಮಾಡಿದ ಶಿಕ್ಷಕರನ್ನು ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಪುರಸ್ಕಾರ ಮತ್ತು ಅವರಿಗೆ ಮೋಟಿವೇಶನ್ ಪರ್ಪಸ್ ಸಲುವಾಗಿ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸರ್. ಪ್ರಶಸ್ತಿಯಲ್ಲಿಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೆ ನಮ್ಮ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ವತಿಯಿಂದ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂಗಮೇಶ್ ಎಸ್ ಸಿಂಬಾ.